ಬಿಜೆಪಿ ವರ್ಸಸ್ ಬಿಜೆಪಿ ಬಣ ಬಡಿದಾಟದ ಮತ್ತೊಂದು ಸುದ್ದಿ ಇದು. ಬಿಜೆಪಿ ನಾಯಕರ ಪ್ರೆಸ್ ಮೀಟ್ ವೇಳೆ ಹೈ ಡ್ರಾಮವೇ ನಡೆದು ಹೋಗಿದೆ ನೋಡಿ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಮೈಸೂರು ಬಿಜೆಪಿ ಕಾರ್ಯಕರ್ತರಿಂದ ದೊಡ್ಡ ಮಟ್ಟದ ಘೋಷಣೆ ಇದು. ಯಡಿಯೂರಪ್ಪ ಬೆಂಬಲಿಗ ಕಾರ್ಯಕರ್ತರ ಘೋಷಣೆ ಇದು. ಯತ್ನಾಳ್ ಅವರಿಂದ ಪಕ್ಷದವರಿಂದ ಈಗ ಒಂದು ಕೇಳಿ ಬರ್ತಾ ಇರುವಂತ ಕೂಗೇನಂತ ಹೇಳಿದ್ರೆ, ಒಂದ್ ಕಡೆ ಯತ್ನಾಳ್ ಹೇಳ್ತಾ ಇದ್ದಾರೆ ಬಿಜೆಪಿ ವಿರುದ್ಧ, ವಿಜೇಂದ್ರ ವಿರುದ್ಧ, ಜೊತೆಗೆ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈಗ ಬಿಜೆಪಿಯ ಕಾರ್ಯಕರ್ತರೇ ದೊಡ್ಡ ಮಟ್ಟದ ಕೂಗ್ತಾ ಇರುವಂತದ್ದು. ಯತ್ನಾಳ್ ಅವರಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಯತ್ನಾಳ್ ಅವರನ್ನ ನೋಡಿ. ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು, ದುಷ್ಟ ಶಕ್ತಿಯು ಸಂಹಾರ ಅಂತ ಹೇಳಿದ್ರೆ. ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು, ಬಾಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸುವ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿಯಾದಂತ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಒಂದು ಕಡೆಯಲ್ಲಿ ಈ ಯತ್ನಾಳ್ ಅವರಿಗೆ ರಾಜ್ಯದ ಬಿಜೆಪಿ ಘಟಕದಿಂದ ಒಂದು ಸೂಚನೆ ಆಯಿತು, ಜೊತೆಗೆ BY ವಿಜೇಂದ್ರ ಅವರಿಂದ ಸೂಚನೆ ಆಯಿತು, ಸಾಕಷ್ಟು ಬಿಜೆಪಿ ಮುಖಂಡರಿಂದ ಸೂಚನೆಯನ್ನು ಕೊಟ್ಟರು. ಆದ್ರೂ ಕೂಡ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ. ಈಗ ಕಾರ್ಯಕರ್ತರಿಂದ ಒಂದು ಕೂಗು, ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ, ಏನ್ ಅಪ್ಡೇಟ್ಸ್ ಕೊಡ್ತೀರಾ? ಮಿಕೇಶ್, ಈಗಾಗಲೇ ಮೈಸೂರಿನಲ್ಲಿ ಇವತ್ತು ಏನು BY ವಿಜೇಂದ್ರ ಪಡೆದ ಮಾಜಿ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಚಾಮುಂಡಿಬೆಟ್ಟಿಗೆ ಭೇಟಿಯಲ್ಲಿ ನೀಡಿದ್ರು. ಇದಾದ ಬಳಿಕ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಹಲವು ಕಾರ್ಯಕರ್ತರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕು, ಯಾಕಾಗಿ ಇಷ್ಟೊಂದು ತಡ ಮಾಡ್ತಾ ಇದ್ದೀರಾ, ಬಿಜೆಪಿಯಲ್ಲಿ ಈ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಆದ್ರೆ ಈ ರೀತಿಯಾದಂತಹ ವರ್ತನೆಗಳು ಸರಿ ಹೋಗ್ತಾ ಇಲ್ಲ, ಕಾರ್ಯಕರ್ತರುಗಳು ಕೂಡ ನಾವು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೇವೆ, ನಮಗೆ ಸಾಕಷ್ಟು ದುರುಸುಮುರುಸು ಆಗ್ತಾ ಇದೆ, ಸೊ ಕೂಡಲೇ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ರೇಣುಕಾಚಾರ್ಯ ಬಂದಿರುವಂತಹ ತಂಡಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಕೆಲ ಕಾಲ ಮಾತಿನ ಯತ್ನಾಳ್ ವಿರುದ್ಧ ಘೋಷಣೆ ಹಾಕೋಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಪಾರ್ಟಿಲಿ ಉಳಿಸ್ಕೋಬಾರದು, ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕರ್ತರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಒಂದು ಕಡೆ ಈಗಾಗಲೇ ಬೆಳಿಗ್ಗೆ ಮಾತಾಡುವಂತಹ ರೇಣುಕಾಚಾರ್ಯರು ಕೂಡ ಶೀಘ್ರದಲ್ಲೇ ಯತ್ನಾಳ್ ಅವರನ್ನ ಪಕ್ಷದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿಕೆಲ್ಲ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಈಗಾಗಲೇ ವಿಜೇಂದ್ರ ಅವರು ಈ ಮೈಸೂರಿಗೆ ಬಂದಿರುವಂತಹ ತಂಡದ ಮೂಲಕ ಹೇಳಿಸ್ತಾ ಇರುವಂತಹ ಹೇಳಿಕೆಯ ಇದೆಲ್ಲ ಬಗ್ಗೆ ಈಗ ಒಂದಷ್ಟು ಗೊಂದಲಗಳದ್ದು ಉಂಟಾಗಿದೆ. ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳಿ ಬಿಜೆಪಿಯನ್ನು ಕರೀತಾರೆ. ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿ. ವಿಜೇಂದ್ರ ಅಶೋಕ್ ಅವ್ರು ಏನಿದೆ ಇಲ್ಲೇನಿದೆ, ವಿಜೇಂದ್ರ ವರ್ಸಸ್, ದಯಮಾಡಿ ವಿಜೇಂದ್ರ ವರ್ಸಸ್ ಅಲ್ಲ, ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಕೇವಲ 4 ಜನ ಬೆರಳಿ ಎಣಿಕೆಯಷ್ಟವರು, 4 ಜನ ಇರೋದು ತಂಡದಲ್ಲಿ. ಅದು ಗುಂಪು, ತಂಡ ಅಲ್ಲ, ಗುಂಪು. ತಂಡ ಅಂದ್ರೆ 3 ತಂಡಗಳು, ವಿಜೇಂದ್ರ, ಅಶೋಕ್ ಮತ್ತು ಚಲವಾದಿ ನಾರಾಯಣ ನೇತೃತ್ವ ತಂಡಗಳು ಎಲ್ಲರೂ ಇದೆ. ಅದು ತಂಡ. ಇವ್ಯಾರೋ ಬೆರಳಿ ಎಣಿಕೆಯಲ್ಲಿ ಪಕ್ಷ ಹಾಳು ಮಾಡೋದು, ಕಾಂಗ್ರೆಸ್ ಇಂದ ಸುಪಾರಿ ತಗೊಂಡ್ರೆ ಇವರು ಇವತ್ತು ವಿನಾಕಾರಣ ಹೊರಬಿಡ್ತಾರೆ. ಮಾಧ್ಯಮ ಸ್ನೇಹಿತರೆ, ಸನ್ಮಾನ್ಯ ಯಡಿಯೂರಪ್ಪರ ಪಾರ್ಟಿ ಕಟ್ಟಿದೆ ಅಂತ ಎಲ್ಲ ಗೊತ್ತಿದೆ. ಪಾದಯಾತ್ರೆ, 100,000 ಕೇಸ್ಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ CK45 ಕಾರ್ನಲ್ಲಿ, ನಮ್ಮ ನಾಗೇಂದ್ರ ಹೇಳಿದ್ರು, CK45 ಕಾರ್ನಲ್ಲಿ ಓಡಾಡಿದ್ರು ಅವರು ಯಡಿಯೂರಪ್ಪರು. ಬಿಜೆಪಿ ವರ್ಸಸ್ ಬಿಜೆಪಿ ಬಣ ಬಡಿದಾಟದ ಮತ್ತೊಂದು ಸುದ್ದಿ ಇದು. ಬಿಜೆಪಿ ನಾಯಕರ ಪ್ರೆಸ್ ಮೀಟ್ ವೇಳೆ ಹೈ ಡ್ರಾಮವೇ ನಡೆದು ಹೋಗಿದೆ ನೋಡಿ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಮೈಸೂರು ಬಿಜೆಪಿ ಕಾರ್ಯಕರ್ತರಿಂದ ದೊಡ್ಡ ಮಟ್ಟದ ಘೋಷಣೆ ಇದು. ಯಡಿಯೂರಪ್ಪ ಬೆಂಬಲಿಗ ಕಾರ್ಯಕರ್ತರ ಘೋಷಣೆ ಇದು. ಯತ್ನಾಳ್ ಅವರಿಂದ ಪಕ್ಷದವರಿಂದ ಈಗ ಒಂದು ಕೇಳಿ ಬರ್ತಾ ಇರುವಂತ ಕೂಗೇನಂತ ಹೇಳಿದ್ರೆ, ಒಂದ್ ಕಡೆ ಯತ್ನಾಳ್ ಹೇಳ್ತಾ ಇದ್ದಾರೆ
ಬಿಜೆಪಿ ವಿರುದ್ಧ, ವಿಜೇಂದ್ರ ವಿರುದ್ಧ, ಜೊತೆಗೆ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈಗ ಬಿಜೆಪಿಯ ಕಾರ್ಯಕರ್ತರೇ ದೊಡ್ಡ ಮಟ್ಟದ ಕೂಗ್ತಾ ಇರುವಂತದ್ದು. ಯತ್ನಾಳ್ ಅವರಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯತ್ನಾಳ್ ಅವರನ್ನ ನೋಡಿ, ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ದುಷ್ಟ ಶಕ್ತಿಯು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು, ಬಾಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸುವ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿಯಾದಂಥ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಒಂದು ಕಡೆಯಲ್ಲಿ ಈ ಯತ್ನಾಳ್ ಅವರಿಗೆ ರಾಜ್ಯದ ಬಿಜೆಪಿ ಘಟಕದಿಂದ ಒಂದು ಸೂಚನೆ ಆಯಿತು, ಜೊತೆಗೆ BY ವಿಜೇಂದ್ರ ಅವರಿಂದ ಸೂಚನೆ ಆಯಿತು, ಸಾಕಷ್ಟು ಬಿಜೆಪಿ ಮುಖಂಡರಿಂದ ಸೂಚನೆಯನ್ನು ಕೊಟ್ಟರು. ಆದ್ರೂ ಕೂಡ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ. ಈಗ ಕಾರ್ಯಕರ್ತರಿಂದ ಒಂದು ಕೂಗು, ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ, ಏನ್ ಅಪ್ಡೇಟ್ಸ್ ಕೊಡ್ತೀರಾ? ಮಿಕೇಶ್, ಈಗಾಗಲೇ ಮೈಸೂರಿನಲ್ಲಿ ಇವತ್ತು ಏನು BY ವಿಜೇಂದ್ರ ಪಡೆದ ಮಾಜಿ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಚಾಮುಂಡಿಬೆಟ್ಟಿಗೆ ಭೇಟಿಯಲ್ಲಿ ನೀಡಿದ್ರು. ಇದಾದ ಬಳಿಕ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಹಲವು ಕಾರ್ಯಕರ್ತರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕು, ಯಾಕಾಗಿ ಇಷ್ಟೊಂದು ತಡ ಮಾಡ್ತಾ ಇದ್ದೀರಾ, ಬಿಜೆಪಿಯಲ್ಲಿ ಈ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಆದ್ರೆ ಈ ರೀತಿಯಾದಂತಹ ವರ್ತನೆಗಳು ಸರಿ ಹೋಗ್ತಾ ಇಲ್ಲ. ಕಾರ್ಯಕರ್ತರುಗಳು ಕೂಡ ನಾವು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೇವೆ, ನಮಗೆ ಸಾಕಷ್ಟು ದುರುಸುಮುರುಸು ಆಗ್ತಾ ಇದೆ, ಸೊ ಕೂಡಲೇ ಅವರೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ರೇಣುಕಾಚಾರ್ಯ ಬಂದಿರುವಂತಹ ತಂಡಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಕೆಲ ಕಾಲ ಮಾತಿನ ಯತ್ನಾಳ್ ವಿರುದ್ಧ ಘೋಷಣೆ ಹಾಕೋಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರೆಲ್ಲ ಪಾರ್ಟಿಲಿ ಉಳಿಸ್ಕೋಬಾರ್ದು, ಅವರೆಲ್ಲ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕರ್ತರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಒಂದು ಕಡೆ ಈಗಾಗಲೇ ಬೆಳಿಗ್ಗೆ ಮಾತಾಡುವಂತಹ ರೇಣುಕಾಚಾರ್ಯರು ಕೂಡ ಶೀಘ್ರದಲ್ಲೇ ಯತ್ನಾಳ್ ಪಕ್ಷದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿಕೆಲ್ಲ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಈಗಾಗಲೇ ವಿಜೇಂದ್ರ ಅವರು ಈ ಮೈಸೂರಿಗೆ ಬಂದಿರುವಂತಹ ತಂಡದ ಮೂಲಕ ಹೇಳಿಸ್ತಾ ಇರುವಂತಹ ಹೇಳಿಕೆಯ ಇದೆಲ್ಲ ಬಗ್ಗೆ ಈಗ ಸಾಕಷ್ಟು ಒಂದಷ್ಟು ಗೊಂದಲಗಳದ್ದು ಉಂಟಾಗಿದೆ. ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳಿ ಬಿಜೆಪಿಯಲ್ಲಿ ಕರೀತಾರೆ. ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿ. ವಿಜೇಂದ್ರ ಅಶೋಕ್ ಅವ್ರು ಏನೈತಿ ಇಲ್ಲೇನಿದೆ, ವಿಜೇಂದ್ರ ವರ್ಸಸ್, ದಯಮಾಡಿ ವಿಜೇಂದ್ರ ವರ್ಸಸ್ ಅಲ್ಲ, ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಕೇವಲ 4 ಜನ ಬೆರಳೆಣಿಕೆ ಅಷ್ಟವರು, 4 ಜನ ನಮ್ಮ ತಂಡದಲ್ಲಿ. ಅದು ಗುಂಪು, ತಂಡ ಅಲ್ಲ, ಗುಂಪು. ತಂಡ ಅಂದ್ರೆ 3 ತಂಡಗಳು, ವಿಜೇಂದ್ರ, ಅಶೋಕ್ ಮತ್ತು ಚಲವಾದಿ ನಾರಾಯಣ ನೇತೃತ್ವ ತಂಡಗಳು ಎಲ್ಲರೂ ಅದು ತಂಡ. ಇವ್ಯಾರೋ ಬೆರಳೆಣಿಕೆಯಲ್ಲಿ ಪಕ್ಷ ಆಗೋರು ಕಾಂಗ್ರೆಸ್ ಇಂದ ಸುಪಾರಿ ತಗೊಂಡ್ರೆ ಇವರು ಇವತ್ತು ವಿನಾಕಾರಣ ಹೊರಬಿಡ್ತಾರೆ. ಮಾಧ್ಯಮ ಸ್ನೇಹಿತರೆ, ಸನ್ಮಾನ್ಯ ಯಡಿಯೂರಪ್ಪರ ಪಾರ್ಟಿ ಕಟ್ಟಿದೆ ಅಂತ ಎಲ್ಲ ಗೊತ್ತಿದೆ. ಪಾದಯಾತ್ರೆ, 100,000 ಕೇಸ್ಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ CK45 ಕಾರ್ನಲ್ಲಿ ನಮ್ಮ ನಾಗೇಂದ್ರ ಹೇಳಿದ್ರು, CK45 ಕಾರ್ನಲ್ಲಿ ಓಡಾಡಿದ್ರು ಅವರು ಯಡಿಯೂರಪ್ಪರು. ಬಿಜೆಪಿ ವರ್ಸಸ್ ಬಿಜೆಪಿ ಬಣ ಬಡಿದಾಟದ ಮತ್ತೊಂದು ಸುದ್ದಿ ಇದು. ಬಿಜೆಪಿ ನಾಯಕರ ಪ್ರೆಸ್ ಮೀಟ್ ವೇಳೆ ಹೈ ಡ್ರಾಮವೇ ನಡೆದು ಹೋಗಿದೆ ನೋಡಿ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಮೈಸೂರು ಬಿಜೆಪಿ ಕಾರ್ಯಕರ್ತರಿಂದ ದೊಡ್ಡ ಮಟ್ಟದ ಘೋಷಣೆ ಇದು. ಯಡಿಯೂರಪ್ಪ ಬೆಂಬಲಿಗ ಕಾರ್ಯಕರ್ತರ ಘೋಷಣೆ ಇದು. ಯತ್ನಾಳ್ ಅವರಿಂದ, ಪಕ್ಷದವರಿಂದ ಈಗ ಒಂದು ಕೇಳಿ ಬರ್ತಾ ಇರುವಂತ ಕೂಗೇನಂತ ಹೇಳಿದ್ರೆ, ಒಂದ್ ಕಡೆ ಯತ್ನಾಳ್ ಹೇಳ್ತಾ ಇದ್ದಾರೆ ಬಿಜೆಪಿ ವಿರುದ್ಧ, ವಿಜೇಂದ್ರ ವಿರುದ್ಧ, ಜೊತೆಗೆ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈಗ ಬಿಜೆಪಿಯ ಕಾರ್ಯಕರ್ತರೇ ದೊಡ್ಡ ಮಟ್ಟದ ಕೂಗ್ತಾ ಇರುವಂತದ್ದು. ಯತ್ನಾಳ್ ಅವರಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯತ್ನಾಳ್ ಅವರನ್ನ ನೋಡಿ,
ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿದ್ವಿ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಲಿ, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು, ದುಷ್ಟ ಶಕ್ತಿಯು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸುವ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿಯಾದಂಥ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಒಂದು ಕಡೆಯಲ್ಲಿ ಈ ಯತ್ನಾಳ್ ಅವರಿಗೆ ರಾಜ್ಯದ ಬಿಜೆಪಿ ಘಟಕದಿಂದ ಒಂದು ಸೂಚನೆ ಆಯಿತು, ಜೊತೆಗೆ BY ವಿಜೇಂದ್ರ ಅವರಿಂದ ಸೂಚನೆ ಆಯಿತು, ಸಾಕಷ್ಟು ಬಿಜೆಪಿ ಮುಖಂಡರಿಂದ ಸೂಚನೆಯನ್ನು ಕೊಟ್ಟರು, ಆದ್ರೂ ಕೂಡ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ. ಈಗ ಕಾರ್ಯಕರ್ತರಿಂದ ಒಂದು ಕೂಗು, ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ, ಏನ್ ಅಪ್ಡೇಟ್ಸ್ ಕೊಡ್ತೀರಾ? ಮಿಕೇಶ್, ಈಗಾಗಲೇ ಮೈಸೂರಿನಲ್ಲಿ ಇವತ್ತು ಏನು BY ವಿಜೇಂದ್ರ ಪಡೆದ ಮಾಜಿ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಚಾಮುಂಡಿಬೆಟ್ಟಿಗೆ ಭೇಟಿಯಲ್ಲಿ ನೀಡಿದ್ರು. ಇದಾದ ಬಳಿಕ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಹಲವು ಕಾರ್ಯಕರ್ತರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕು, ಯಾಕಾಗಿ ಇಷ್ಟೊಂದು ತಡ ಮಾಡ್ತಾ ಇದ್ದೀರಾ, ಬಿಜೆಪಿಯಲ್ಲಿ ಈ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಆದ್ರೆ ಈ ರೀತಿಯಾದಂತಹ ವರ್ತನೆಗಳು ಸರಿ ಹೋಗ್ತಾ ಇಲ್ಲ, ಕಾರ್ಯಕರ್ತರುಗಳು ಕೂಡ ನಾವು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೇವೆ, ನಮಗೆ ಸಾಕಷ್ಟು ದುರುಸುಮುರುಸು ಆಗ್ತಾ ಇದೆ, ಸೊ ಕೂಡಲೇ ಅವರೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ರೇಣುಕಾಚಾರ್ಯ ಬಂದಿರುವಂತಹ ತಂಡಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಕೆಲ ಕಾಲ ಮಾತಿನ ಯತ್ನಾಳ್ ವಿರುದ್ಧ ಘೋಷಣೆ ಹಾಕೋಗ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಅವರೆಲ್ಲ ಪಾರ್ಟಿಲಿ ಉಳಿಸ್ಕೋಬಾರ್ದು, ಅವರೆಲ್ಲ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕರ್ತರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಒಂದು ಕಡೆ ಈಗಾಗಲೇ ಬೆಳಿಗ್ಗೆ ಮಾತಾದಂತಹ ರೇಣುಕಾಚಾರ್ಯರು ಕೂಡ ಶೀಘ್ರದಲ್ಲೇ ಯತ್ನಾಳ್ ಪಕ್ಷದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿಕೆಲ್ಲ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಈಗಾಗಲೇ ವಿಜೇಂದ್ರ ಅವರು ಈ ಮೈಸೂರಿಗೆ ಬಂದಿರುವಂತಹ ತಂಡದ ಮೂಲಕ ಹೇಳಿಸ್ತಾ ಇರುವಂತಹ ಹೇಳಿಕೆಯ ಇದೆಲ್ಲ ಬಗ್ಗೆ ಈಗ ಸಾಕಷ್ಟು ಒಂದಷ್ಟು ಗೊಂದಲಗಳದ್ದು ಉಂಟಾಗಿದೆ. ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳಿ ಬಿಜೆಪಿಯಲ್ಲಿ ಕರೀತಾರೆ. ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿ. ವಿಜೇಂದ್ರ ಅಶೋಕ್ ಅವ್ರು ಏನೈತಿ ಇಲ್ಲೇನಿದೆ, ವಿಜೇಂದ್ರ ವರ್ಸಸ್, ದಯಮಾಡಿ ವಿಜೇಂದ್ರ ವರ್ಸಸ್ ಅಲ್ಲ, ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಕೇವಲ 4 ಜನ ಬೆರಳೆಣಿಕೆ ಅಷ್ಟವರು, 4 ಜನ ಇರೋದು ತಂಡದಲ್ಲಿ, ಅದು ಗುಂಪು, ತಂಡ ಅಲ್ಲ ಗುಂಪು. ತಂಡ ಅಂದ್ರೆ 3 ತಂಡಗಳು, ವಿಜೇಂದ್ರ ಅಶೋಕ್ ಮತ್ತು ಚಲವಾದಿ ನಾರಾಯಣ ನೇತೃತ್ವ ತಂಡಗಳು ಎಲ್ಲರೂ ಇದೆ, ಅದು ತಂಡ. ಇವ್ಯಾರೋ ಬೆರಳೆಣಿಕೆಯಲ್ಲಿ ಪಕ್ಷ ಹಾಳು ಮಾಡೋದು, ಕಾಂಗ್ರೆಸ್ ಇಂದ ಸುಪಾರಿ ತಗೊಂಡ್ರೆ ಇವರು ಇವತ್ತು ವಿನಾಕಾರಣ ಹೋರಾಟ ಮಾಡ್ತಾರೆ. ಮಾಧ್ಯಮ ಸ್ನೇಹಿತರೆ, ಸನ್ಮಾನ್ಯ ಯಡಿಯೂರಪ್ಪನವರ ಪಾರ್ಟಿ ಕಟ್ಟಿದೆ ಅಂತ ಎಲ್ಲ ಗೊತ್ತಿದೆ. ಪಾದಯಾತ್ರೆ, 100,000 ಕೇಸ್ಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ CKR 45 ಕಾರ್ನಲ್ಲಿ, ನಮ್ಮ ನಾಗೇಂದ್ರ ಹೇಳಿದ್ರು, CKR 45 ಕಾರ್ನಲ್ಲಿ ಓಡಾಡಿದ್ರು ಅವರು ಯಡಿಯೂರಪ್ಪನವರು. ಬಿಜೆಪಿ ವರ್ಸಸ್ ಬಿಜೆಪಿ ಬಣ ಬಡಿದಾಟದ ಮತ್ತೊಂದು ಸುದ್ದಿ ಇದು. ಬಿಜೆಪಿ ನಾಯಕರ ಪ್ರೆಸ್ ಮೀಟ್ ವೇಳೆ ಹೈ ಡ್ರಾಮವೇ ನಡೆದು ಹೋಗಿದೆ ನೋಡಿ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಮೈಸೂರು ಬಿಜೆಪಿ ಕಾರ್ಯಕರ್ತರಿಂದ ದೊಡ್ಡ ಮಟ್ಟದ ಘೋಷಣೆ ಇದು. ಯಡಿಯೂರಪ್ಪ ಬೆಂಬಲಿಗ ಕಾರ್ಯಕರ್ತರ ಘೋಷಣೆ ಇದು. ಯತ್ನಾಳ್ ಅವರಿಂದ, ಪಕ್ಷದವರಿಂದ ಈಗ ಒಂದು ಕೇಳಿ ಬರ್ತಾ ಇರುವಂತ ಕೂಗೇನಂತ ಹೇಳಿದ್ರೆ, ಒಂದ್ ಕಡೆ ಯತ್ನಾಳ್ ಹೇಳ್ತಾ ಇದ್ದಾರೆ